ಸುನಿಲ್ ಬೋಸ್ ಅವರು ನಮ್ಮ ನಗರದಲ್ಲಿ MP ಆಗಲೇಬೇಕು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಾವಿರುವಂಥದ್ದು ಇವಾಗ ಯಳಂದೂರು ತಾಲೂಕಿಗೆ ಎಂಟ್ರಿನ ಕೊಡ್ತಾ ಇದ್ದೀವಿ. ಸಂವಿಧಾನ ಉಳಿದ್ರೆ ನಾವು ಉಳಿತೀವಿ. BJP ಅವರು ಈಗಲೇ ನೀವು ನೋಡಿದ್ದೀರಾ, ಅನಂತಕುಮಾರ್ ಹೆಗಡೆ ಅವನೊಬ್ಬ ಅವಿವೇಕಿ. ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಾನೆ, ಅವ್ರ ಅಪ್ಪನ ಕೈಲಿಲ್ಲ ಸಂವಿಧಾನ ಬದಲಾವಣೆ ಮಾಡೋದು. SC ಮಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ಅವರು ಮೊದಲು ಬಿರುದು ಕೊಟ್ಟಿದ್ದು ರಸ್ತೆಗಳ ರಾಜ ಅಂತ ಬಿರುದು ಕೊಟ್ಟಿದ್ದಾರೆ. ರೈಟ್ ನ್ಯೂಸಲ್ಲಿ ನಾನು ಶ್ರೀ ರಂಗು ಭೀಮಂತ. ನಮ್ಮ ನಗರ ಡಿಸ್ಟಿಕಲ್ಲಿ 100ಕ್ಕೆ 200 ಭಾಗ ಕಾಂಗ್ರೆಸ್ ಅಂತೂ ಸತಸಿದ್ಧ. ಅನ್ನೂರಲ್ಲಿ JDS ಬಿಟ್ಟರೆ ಇನ್ನೆಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಇದ್ದೀವಿ. ಅಂದರೆ ಈ BJP ಅವರು ಬೇಸೋ ತೆಗಿದ್ದಾರೆ ಜನ. ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡ್ತಾರೆ, ಆಮೇಲೆ ಮೇಲು ಕೀಳುವನ್ನು ಭೇದ ಭಾವ ಮಾಡ್ತಾರೆ. ಈ ಕಾಂಗ್ರೆಸ್ ಸರ್ಕಾರ ಏನು ಅಂತಂದರೆ ಸಂವಿಧಾನ ಉಳಿಗಾಗಿ ಶ್ರಮಿಸಿದಂಥ ಪಕ್ಷ. ಹಿಂದೆ ಕಾಂಗ್ರೆಸ್ ಸರ್ಕಾರ ಏನೋ ಸಂವಿಧಾನ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ರು ಅಂತಂತಾರೆ. ಅದೇ BJP ಅವ್ರು ಇದ್ರಲ್ಲ, ಅವ್ರಿಗೇನಾದ್ರು ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಇವಾಗ ಪ್ರತಿಯೊಂದು ಇವಾಗ SC ಮಾದೇವಪ್ಪನವರು ಮಾಡಿದ್ರು. ಸಂವಿಧಾನ ಜಾಗೃತಿ ಅಂತ ಮಾಡಿ ಪ್ರತಿಯೊಂದು ಹಳ್ಳಿ ಗ್ರಾಮ ಪಂಚಾಯತಿಯಲ್ಲೂ ಸಂವಿಧಾನ ಉಳಿವಿಗಾಗಿ, ಸಂವಿಧಾನ ಏಳಿಗೆಗಾಗಿ ಬದ್ಧ ಇದ್ದೀವಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಅವರನ್ನು ಮಾಡ್ತಾಯಿದ್ದಾರೆ. ನಮಗೆ ಈ ಸರಿ ಕಾಂಗ್ರೆಸ್ ಬಂದರೆ ಸಂವಿಧಾನ ಇರುತ್ತೆ, ಹಿಂದೂ ಮುಸ್ಲಿಮ್ಸ್ ಎಲ್ಲ ಚೆನ್ನಾಗಿ ಬದುಕ್ತಾರೆ. ಹೌದು ಸರ್, ಅಂತನಾ? 100% ಸರ್. ಸಂವಿಧಾನ ಉಳಿದ್ರೆ ನಾವು ಉಳಿತೀವಿ. BJP ಅವರು ಈಗಲೇ ನೀವು ನೋಡಿದ್ದೀರಾ, ಅನಂತಕುಮಾರ್ ಹೆಗಡೆ ಅವನೊಬ್ಬ ಅವಿವೇಕಿ. ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಾನೆ, ಅವ್ರ ಅಪ್ಪನ ಕೈಲಿಲ್ಲ ಸಂವಿಧಾನ ಬದಲಾವಣೆ ಮಾಡೋದು. ಯಾಕಂದರೆ ಸಂವಿಧಾನ ರಚನೆ ಮಾಡಿದವರು ನಮ್ಮಪ್ಪ ಬಾಬಾ ಸಾಹೇಬರು. ಇನ್ನೊಬ್ಬರು ಯಾರೋ ಬೇರೆ ರಾಜ್ಯದಲ್ಲಿ ಇನ್ನೊಬ್ಬ ಮಹಿಳೆ, ಅವರನ್ನು ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತಾರೆ. ಸಂವಿಧಾನ ಚೇಂಜ್ ಮಾಡಿದ್ರೆ ಏನು ಸಿಗುತ್ತೆ? ಸಂವಿಧಾನ ಹೆಸರು ಹೇಳ್ಕೊಂಡೇ ಬಂದಿದ್ದಾರೆ ಇವರು. ಅವ್ರ ಹೆಸರಲ್ಲಿ ಅಧಿಕಾರ ಸ್ವೀಕರಿಸ್ತಾರೆ. ಇವಾಗ ಅವ್ರನ್ನೇ ಇದು ಮಾಡ್ತಾರೆ. ಓಕೆ, ಅದಕ್ಕೋಸ್ಕರ ಕಾಂಗ್ರೆಸ್ ಬಂದರೆ ಬೆಟರ್ ಅಂತ ಹೇಳ್ತೀರಿ ಸರ್? ಕಾಂಗ್ರೆಸ್ಸು ಬಂದರೆ ಬೆಟರು. ಕಾಂಗ್ರೆಸ್ ಬಂದರೆ ಬಡವರು ಸ್ವಲ್ಪ ಮುಂದೆ ಬರ್ತಾರೆ. ಇವಾಗ BJP ಸರ್ಕಾರ 10 ವರ್ಷದಿಂದ ಇತ್ತು, ಯಾರಿಗೇನು ಲಾಭ ಇದೆ? ಏನು ಮಾಡಿಲ್ಲ, ಏನು ಮಾಡೇ ಇಲ್ಲ. ಏನು ಲಾಭ ಇದೆ? ಅವರು ಏನು ಉಪಯೋಗ ಆಗಿದೆ? ಬಡವರು ಸುಖವಾಗಿದ್ದೀನಿ ಅಂತ ಅಂದಿದಾರ? ಕಾಂಗ್ರೆಸ್ ಸರ್ಕಾರ ಬಂತು, 2,000 ರೂಪಾಯಿ ಕೊಡ್ತಿದ್ದಾರೆ. ಮಗ ಸತ್ತವ್ರಿಗೆ, ಗಂಡ ಸತ್ತವ್ರಿಗೆ ಏನೋ ಒಂದು ಉಪಯೋಗ ಆಗ್ತಾಯಿದೆ. ರೇಷನ್ಗೆ 2,000 ಬಂದದ್ದು ಉಪಯೋಗ ಆಗ್ತಿದೆ. ಬಸ್ಸಲ್ಲಿ ದುಡ್ಡು ಕಾಸು ಇಲ್ಲ ಅಂತಂದರೆ ಹೋಗ್ತಾರೆ, ದೇವಸ್ಥಾನಗಳು ನೋಡ್ಕೊಂಡು ಬರ್ತಾರೆ. 10 kg ಅಕ್ಕಿ ಕೊಡ್ತೀನಿ ಅಂತಂತಾರೆ. 10 kg ಅಕ್ಕಿ ಬಂದರೆ ಅವರ ರೇಷನ್ಗೆ, ಮಕ್ಕಳು ಸತ್ತಿದ್ರೆ ರೇಷನ್ಗೆ ಆಗುತ್ತೆ. ಇನ್ನು ಯುವ ನಿಧಿ ಅಂತಂದ್ಬಿಟ್ಟು ಮೋದಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದು 10 ವರ್ಷ ಆಯಿತು. 10 ಕೋಟಿ ಉದ್ಯೋಗ ಎಲ್ಲೋಯ್ತು? ಬರೀ ಮಾತಲ್ಲೇ ಮನೆ ಕಟ್ತಾರೆ BJP ಅವರು. ಏನಂದ್ರೆ ಏನೂ ಇಲ್ಲ, ಬರೀ ಮಾತು. ಓಕೆ, ಈಗ ಸುನಿಲ್ ಬೋಸ್ನ ಗೆಲ್ಲಿಸ್ಕೊಂಡ್ರೆ ಏನು ಕೆಲಸ ಮಾಡಿಸ್ಕೊತೀರಿ ಸರ್? ಬರಬೇಕು ಸರ್, ನಮಗೆ ಬರಬೇಕಾಗಿರೋದು ಅಂತಂದರೆ ಅವ್ರ ಅಪ್ಪ SC ಮಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ಅವರು ಮೊದಲು ಬಿರುದು ಕೊಟ್ಟಿದ್ದು ರಸ್ತೆಗಳ ರಾಜ ಅಂತ ಬಿರುದು ಕೊಟ್ಟಿದ್ದಾರೆ. ಅವರು ಮಾಡಿದಂಥ ಕಾರ್ಯ ಇಡೀ ರಾಜ್ಯ ಮೆಚ್ಚುತ್ತೆ. ಮತ್ತು ಅವರು ಸಂವಿಧಾನ ಪೀಠಿಕೆ ಅಂತ ಪ್ರತಿಯೊಂದು ಶಾಲೆಗಳು, ಕಾಲೇಜುಗಳಲ್ಲೂ, ಹಾಸ್ಟೆಲ್ಗಳಲ್ಲೂ ಮಾಡಬೇಕು ಅಂತ ಹೇಳಿದ್ದಾರೆ. ಇಡೀ ವಿಶ್ವದಲ್ಲಿ ಇದು ಮೊದಲನೇದು. ಈ ಥರ ಯಾರು ಮಾಡೇ ಇಲ್ಲ. ಅಪ್ಪ ಹಾಕೋದು ಆಲ್ಮರ ಅಂತಂದ್ಬಿಟ್ಟು ಸುನಿಲ್ ಬೋಸ್ ಅವರು ನಮ್ಮ ನಗರದಲ್ಲಿ MP ಆಗಲೇಬೇಕು. ನಾನು ಬಯಸೋದೇನು ಅಂತಂದರೆ ನಮ್ಮ ಜಿಲ್ಲೆಗೆ ಫಸ್ಟು ಪ್ರತಿಯೊಂದು ಹಳ್ಳಿಗೂ ರಸ್ತೆ, ಎಜುಕೇಷನ್ಲಿ ಮುಂದೆ ಇರಬೇಕು. ನಮ್ಮ ಚಾಮರಾಜನಗರ ಡಿಸ್ಟಿಕ್ಕು ಎಜುಕೇಷನ್ ಇಂಪಾರ್ಟೆಂಟ್ ಅಂದರೆ ಎಜುಕೇಷನ್, ಕುಡಿಯೋ ನೀರು, ರಸ್ತೆ, ಎಜುಕೇಷನು, ಅಷ್ಟೇ ಸರ್. ಈಗ ಸುನಿಲ್ ಬೋಸ್ ಬಂದರೆ ನನಗೆ ಧ್ರುವ ನಾರಾಯಣ್ ಸಾಹೇಬ್ರ ಸ್ಥಾನ ತುಂಬ್ತಾರೆ ಅನ್ನೋ ನಂಬಿಕೆ ಇದೆ. ಇರೋದು ಯಳಂದೂರು ಸಂತೆಮರಳ್ಳಿ ರಸ್ತೆ, ಮಾರಮ್ಮನ ದೇವಸ್ಥಾನ ಆಪೋಸಿಟ್. ಇದು ರೈಟ್ ನ್ಯೂಸ್.